ಕುಡೀರಿ ತಾತ. ತೊಗೊಳ್ಳಿ, ಇದು ನೀವು ತೊಗೊಳ್ಳಿ. ಕುಡಿ. ಥ್ಯಾಂಕ್ ಯು. ಬಾ 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 ಏನ್ ಡೋ ಮಾಡ್ತಾನಪ್ಪ. ಮಾತಲ್ಲಿ ಮೋಡಿ ಮಾಡೋದನ್ನ ಇವನನ್ನು ನೋಡಿ ಕಲಿಬೇಕು. ಆಹಾ, ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ಈ ಥರ ಖರ್ಚು ಮಾಡ್ತಿದ್ಯಾ ಅಂದರೆ 4 ಪಟ್ಟು ದುಡ್ಡು ಇವರಿಂದ ಹೊಡಿತೀಯ ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ನಿನ್ನನ್ನು ಹಿಡ್ಕೊಂಡಿದ್ದೀನ, ನೀನು ಬೇಕಾದ್ರೆ ಅವ್ರೆಲ್ಲ ಆಸ್ತಿನ ಹೊಡ್ಕೊ. ಅದಕ್ಕೆ ನೀನೆಲ್ಲ ಬಿಡ್ತೀಯಾ? ನನ್ನ ಕರ್ಮ ವಿಕ್ರಮ್ನ ಹಿಂದೆ ಬೇತಾಳ ಥರ ನನ್ನ ಹಿಂದೆನೇ ಬಿದ್ದಿರ್ತೀಯಲ್ಲ. ಬೇಕಾದನ್ನ ಪಡ್ಕೊಳ್ಳೋಕ್ಕೆ ಬೇತಾಳನೂ ಆಗಬೇಕು, ಎಲ್ಲನೂ ದಕ್ಕಿಸ್ಕೊಳ್ಳೋಕ್ಕೆ ದೆವ್ವನೂ ಆಗಬೇಕು. ತಾತ, ನಿಮಗೆ ವಯಸ್ಸು ಎಷ್ಟಿರ್ಬೋದು? ಒಂದು 50 ಇರ್ಬೋದು. ಇನ್ನೊಂದು 4 ತಿಂಗಳಾದರೆ 78 ಬೀಳುತ್ತಪ್ಪ. 78? ನೀವು ನಿಜವಾಗ್ಲೂ ಹೇಳ್ತೀರ ತಾತ? ನಾನೆಲ್ಲ ಒಂದು 50, ಒಂದು 49 ಇರ್ಬೋದು ಅಂದ್ಕೊಂಡಿದ್ದೆ, ಅಲ್ವೇನಾ? ಸುಳ್ಳು ಹೇಳ್ತೀರ ತಾತ. ನನ್ಗೇನೋ 34ಕ್ಕಿಂತ ಒಂದು ದಿನ ಕಡಿಮೆ ಅನ್ಸ್ತಿಲ್ಲ ಅಲ್ವೇನಾ? ಅದರಲ್ಲೂ ಈ ಥರ ಚಿನ್ನ ನೋಡ್ಬಿಟ್ರಂತೂ ಅಯ್ಯೋ ಹಳೆ ಕಾಲದ ರಾಜನ್ ತರಾನೇ ಕಾಣಿಸ್ತೀರ ತಾತ. ಸೂಪರ್ ಅಲ್ವೇನಾ? ಅದೇ ಒಡವೆ, ನಮ್ಮನೇಲಿ ಇರೋ ಒಡವೆ ನೋಡ್ಬಿಟ್ರೆ ನೀವ್ ಇನ್ನೂ ಶಾಕ್ ಆಗ್ಬಿಡ್ತೀರಾ. ಹೌದಾ ತಾತ, ನಿಮಗೆ ಏನೇ ಬೇಕಿದ್ರು ನನ್ನನ್ನು ಕರೀರಿ, ಸಂತೋಷ ಅಂತ ಕೂಗಿ ಸಾಕು, ಎಲ್ಲಿದ್ರು ಓಡೋಗ್ಬಿಡ್ತೀನಿ. ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿದಿರಾ, ನಿಮ್ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಅಲ್ವಾ? ಹೌದು 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 ತಾತ. ತಾತ, ನಿಮ್ಗೇನೇ ಬೇಕಾದ್ರೂ ನನ್ನನ್ನೇ ಕೇಳಿ, ಅಂದ್ರೆ ನಮ್ಮನ್ನ ಕೇಳಿ. ಅಣ್ಣ ಇಲ್ದೇ ಇದ್ರೆ ನಾನು ಬರ್ತೀನಿ, ಅವ್ನು ತುಂಬಾ ಬಿಸಿ ಇರ್ತಾನೆ, ನನ್ನೇ ಕರೀರಿ, ಪರವಾಗಿಲ್ಲ. ಅವ್ರದ್ದು ಕಾಲಿಗೆ ಬೇಡ, ಆಶೀರ್ವಾದ ಮಾಡಿ. ಅಯ್ಯೋ, ಎಲ್ಲ ನಮಗೆ ಸಿಗ್ಲಿ. ಎಕ್ಸ್ಕ್ಯೂಸ್ ಮೀ, ಒಂದು ಫೋಟೋ ತೆಗಿತೀರಾ? ಪ್ಲೀಸ್. ಇಸ್ಕೊಳ್ಳೋದು. ಏನೋ ಇದು ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಅಲ್ಲ, ನಾವೇನೋ ಅನ್ಕೊಂಡ್ರೆ ಇಲ್ಲೇನೋ ಆಗ್ತಾ ಇದೆಯಲ್ಲೋ. ಒಂದು ಕಡೆ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಒಂದು ಕಡೆ ತಾತ ಬಂದು ಅಮ್ಮನ ಅಪ್ಪ ಅಂತ ಹೇಳಿದ್ದು ಒಂದು ಟ್ವಿಸ್ಟ್ ಆದರೆ, ಇನ್ನೊಂದು ಕಡೆ ಜಾನ್ವಿ ಬದುಕಿದಾಳೆ ಅನ್ನೋದು ಇನ್ನೊಂದು ಟ್ವಿಸ್ಟು. ಅವತ್ತೇನು ಗೊತ್ತೇನಾ, ಅಪ್ಪ ಅಮ್ಮ ನಮ್ಮ ಮನೆಗೆ ಬಂದಿದ್ರು. ಆಗ ಜಯಂತ್ ಅವ್ರಿಗೆ ಇನ್ನೊಂದು ಮದುವೆ ಆಗಿ ಅಂತ ಫೋರ್ಸ್ ಮಾಡ್ತಿದ್ರು. ಹ್ಞೂ. ಎಷ್ಟು ದಿನ ಅಂತ ನೀವು ಹೀಗೆ ಒಂಟಿಯಾಗಿರ್ತೀರಾ? ನಿಮಗಿನ್ನೂ ವಯಸ್ಸಿದೆ, ಬಾಳಿ ಬದುಕಬೇಕಾದವ್ರು ನೀವು ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ ನಮ್ಮೆಲ್ಲರ ಆಸೆ. ಹಾಗೇನಾದ್ರು ಆಗಿದ್ರೆ ಒಂದು ಮನೆ 2 ಬಾಗಿಲಾಗಿರೋದು. ಬ್ರೋ, ಹಾಗಾಗಕ್ಕೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ ಕಣ. ಅಲ್ವಾ, ಜಯಂತ್ ಭಾವ ಜಾನುನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಿನಗೆ ಗೊತ್ತಿಲ್ಲನ? ಅವಳು ಇಲ್ಲದೆ ಇದ್ರು ಇದಾಳೆ ಅನ್ನೋ ಥರನೇ ಬದುಕ್ತಾ ಇದ್ದಾರೆ. ನೀನು ಹೇಳಿ ಸರಿ ಕಣ, ನೀನು ಹೇಳಿದ್ದು ಸರಿಯಾಗಿದೆ ಅಂತ. ಈ ವಿಷಯನ ಜಯಂತ್ ಅವ್ರಿಗೆ ನಾವು ಹೇಳ್ಬಿಟ್ರೆ ಅವ್ರ ದೃಷ್ಟಿನಲ್ಲಿ ನಾನು ಬೇರೆ ಲೆವೆಲ್ಗೆ ಹೋಗ್ತೀನಿ ಕಣ. ಅಂತೂ ಎಲ್ಲ ಕಡೆನೂ ನಿನ್ನ ಬಾವುಟ ನೆಡಬೇಕು ಅಲ್ವಾ? ಏನು ಮಾಡೋಕ್ಕಾಗುತ್ತಾ, ನಮ್ಮಂಥ ಮಿಡ್ಲ್ ಕ್ಲಾಸ್ ಜನಗಳು ಪಾಡಲ್ವಾ ಇದು? ಏನೋ ಸ್ವಲ್ಪ ಬೇಳೆ ಬೇಯಿಸ್ಕೋಬೇಕಲ್ಲ. ನೋಡ, ಇದೇ ಖುಷಿಗೆ ಜಯಂತ್ ಬಕ್ಷೀಸ್ ಕೊಡ್ತಾರೆ. ಸುಮ್ಮನೆ ಇರೋಬ್ರ, ನಿನ್ನ ಬುದ್ಧಿ ನನಗೆ ಗೊತ್ತಿಲ್ಲ. ಜಾನು ಇಲ್ಲೇ ಇದ್ದರೆ ಶೆಡ್ಡಲ್ಲಿ ಇರಬೇಕಾಗತ್ತೆ, ಅಲ್ಲಿ ಜಾಗ ಸಾಕಾಗಲ್ಲ, ಅವಳನ್ನು ನಿಮ್ಮನೆಗೆ ಕಳಿಸ್ತಾರೆ. ಅದಕ್ಕೆ ಈ ಪ್ಲ್ಯಾನ್. ನನಗೆ ಗೊತ್ತಿಲ್ಲ ನಿನ್ನ ಬುದ್ಧಿ. ಏನೋ ನೀನು ಬರೀ ನನ್ನ ಬಗ್ಗೆ ನೆಗೆಟಿವೇ ಮಾತಾಡ್ತೀಯಲ್ಲ. ಅವಳು ಯಾಕೆ ನಮ್ಮನೆಗೆ ಬರ್ತಾಳೆ? ಗಂಡನ ಮನೇಲಿ ತಾನೇ ಇರಬೇಕು ಅವಳು. ನನ್ನ ಒಳ್ಳೆತನ ನಿನಗೆ ಅರ್ಥನೇ ಆಗೋದಿಲ್ವಲ್ಲ. ಹೌದಪ್ಪ, ಹೌದು, ನೀನು ಬಂಗಾರದ ಮನುಷ್ಯ ನೋಡು. ನಿನಗೆ ಬೆಸ್ಟ್ ಬ್ರದರ್ ಅವಾರ್ಡ್ ಕೊಡಿಸ್ತೀನಿ ಬಿಡು. ಅಲ್ವಾ, ಭಾವನಕ್ಕನ ಜೀವನ ಹಾಳು ಮಾಡೋದಕ್ಕೆ ನಮ್ಮ ಮಾವನ ಜೊತೆ ಸೇರಿಕೊಂಡು ಅವ್ರ ಹತ್ರ ದುಡ್ಡು ತೊಗೊಂಡಿರೋನು ಎಷ್ಟು ಒಳ್ಳೆಯವನು ಅಂತ ಪ್ರಪಂಚಕ್ಕೆ ಗೊತ್ತಿಲ್ವಾ? ಏನು ನಾನು ಒಬ್ಬನೇ ತೊಗೊಂಡಿದ್ದೀನ? ನಿನಗೂ ಪಾಲು ಕೊಟ್ಟಿದ್ದೀನಿ ತಾನೆ? 20 ಲಕ್ಷದಲ್ಲಿ ಪುಟ್ಕೋಸಿ 3 ಲಕ್ಷ ಕೊಟ್ಬಿಟ್ರೆ ಪಾಲಾಗ್ಬಿಡುತ್ತೆ ಅದು. ಈಗ ಅದೆಲ್ಲ ಬೇಕೇನಾ? ಸುಮ್ಮನೆ ಯಾಕೆ ಏನೆಲ್ಲ ಮಾತಾಡ್ತೀಯ? ನೋಡ, ಆಗೋಗಿದ್ರ ಬಗ್ಗೆ ನಾವೀಗ ಯೋಚನೆ ಮಾಡಬಾರ್ದು. ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ತಾತನ ಹತ್ರ ಒಳ್ಳೆಯವರಾಗಿದ್ಕೊಂಡು ಅವ್ರ ಆಸ್ತಿನ ನಾವು ಪಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ರೆ, ಅಲ್ಲ ಆಲ್ರೆಡಿ ಜಾನು ಒಳ್ಳೆಯವಳು ಅಂತ ಅನ್ಸ್ಕೊಂಡ್ಬಿಟ್ಟಿದ್ದಾಳೆ. ಅದ್ರ ಬಗ್ಗೆ ಯೋಚನೆ ಮಾಡೋ.
ಅಲ್ವೋ ಜಾನು ಬದುಕಿದ್ದಾಳೆ, ಅದು ನನಗೆ ಖುಷಿ ಇದೆ ಕಣೋ. ಇಷ್ಟು ದಿನ ಅವಳಿಲ್ಲ ಅಂತ ಎಷ್ಟು ಹೊರಗ್ತಿದ್ದೆ ಗೊತ್ತಾ, ಎಷ್ಟು ಬೇಜಾರು ಮಾಡ್ಕೋತಿದ್ದೆ. ಕಣ್ಮುಂದೆನೇ ನಾವು ಅವಳನ್ನ ಕಡ್ಕೊಂತೀವಿ ಅಂತ ನನಗೆ ಎಷ್ಟು ದುಃಖ ಆಗ್ತಿತ್ತು. ರಾತ್ರಿ ಎಲ್ಲ ಕೂತು ಅಳ್ತಾ ಇದ್ದೆ ಕಣೋ. ಈಗ ಈಗ ಅವಳು ಬದುಕಿದ್ದಾಳೆ ಅಂತ ಸುದ್ದಿ ಕೇಳಿ ನನಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ನಾನು ಯಾವಾಗ ಅವಳನ್ನ ನೋಡ್ತೀನೋ, ಯಾವಾಗ ಅವಳ ಹತ್ರ ಮಾತಾಡ್ತೀನೋ ಅಂತ ತುದಿಗೆ ಅಲ್ಲಿ ಕಾಯ್ತಾ ಇಟ್ಕಣೋ. ಈಗೇನೋ ಸಮಾಧಾನ ಮಾಡ್ಕೊ. ನೀನು ಇಷ್ಟೊಂದೆಲ್ಲ ಎಮೋಷನಲ್ ಆಗ್ಬಿಡ ಕಣ. ನನ್ನ ತಂಗಿ ಬಗ್ಗೆ ನನಗೂ ಎಮೋಷನ್ಸ್ ಇದೆ ಕಣ. ಇದಕ್ಕೆ ಹೇಳಿದ್ದು ನಾನು ಈ ವಿಷಯನ ಜಯಂತಿ ತಿಳಿಸೋಣ ಅಂತ. ಫೋನ್ ಮಾಡ್ತೀನಿ ಆಯ್ತಾ? ಇವನು ಯಾಕೆ ನನಗೆ ಫೋನ್ ಮಾಡ್ತಾ ಇದ್ದಾನೆ? ನನ್ನ ಚಿಗುಮುರಿ ಆಗಲೇ ಅಲ್ಲಿಗೆ ತಲುಪಿಬಿಟ್ರ? ನನ್ನ ವಿಷಯ ಎಲ್ಲರಿಗೂ ಹೇಳ್ಬಿಟ್ಟಿರ್ತಾರೆ ಅನ್ಸುತ್ತೆ, ಅದಕ್ಕೆ ಫೋನ್ ಮಾಡ್ತಿರ್ಬೇಕು. ಇಲ್ಲ ಇಲ್ಲ, ಈ ಫೋನ್ ತಗೊಳ್ಳೋದು ಬೇಡ. ಏನೋ ಇರೋ ಇಂಥ ಒಳ್ಳೆ ವಿಷಯ ಹೇಳೋಣ ಅಂದರೆ ಫೋನೇ ಪಿಕ್ ಮಾಡ್ತಿಲ್ವಲ್ಲ? ಹ್ಞೂ ಬ್ರೋ, ನಿನ್ನ ಫೋನ್ ಬಂದಿದೆ ಅಂದರೆ ಫಸ್ಟ್ ಟೈಮ್ ಯಾರೂ ಪಿಕ್ಕೇ ಮಾಡೋದು. ಏನೋ ಕಿಂಡಲ್ ಮಾಡ್ತೀನ ನನಗೆ? ಏನೋ ಒಂದು ಒಳ್ಳೆ ವಿಷಯ ಹೇಳೋಣ ಅಂತ ಫೋನ್ ಮಾಡಿದರೆ ನಾನೇನು ದುಡ್ಡು ಕೇಳಕ್ಕೆ ಫೋನ್ ಮಾಡ್ತಿದ್ನ? ಅದು ನನಗೆ ಗೊತ್ತು, ನಿನಗೆ ಗೊತ್ತು, ಅವ್ರಿಗೇನು ಗೊತ್ತಿರುತ್ತೆ. ಮಾಡಿ ಇನ್ನೊಂದ್ಸಲ ಟ್ರೈ ಮಾಡಿ. ಎಸ್ ಬಾರ್. ಏನಾಯ್ತು ಫೇಸ್ ಮಾಡಲೇಬೇಕು ನೀನು. ಹಲೋ ಜಯಂತ್ ಅವರೇ, ಎಲ್ಲಿದ್ದೀರಿ? ನಾನು ಯಾವುದೋ ಒಂದು ಸ್ವಲ್ಪ ಕೆಲಸದ ಮೇಲೆ ಬ್ಯುಸಿ ಇದ್ದೀನಿ. ನೀವೆಲ್ಲಿದ್ದೀರಿ? ದೇವಸ್ಥಾನದಲ್ಲಿದ್ದೀರಾ? ಫಂಕ್ಷನ್ ಶುರುವಾಯ್ತಾ? ಇನ್ನೂ ಶುರುವಾಗಿಲ್ಲ. ನೀವು ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಬನ್ನಿ. ಯಾಕೆ, ಏನು ವಿಶೇಷ ಸಂತೋಷ್ ಅವರೇ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಅದೇ ಏನು ವಿಷಯ ಅಂತ ಹೇಳಿ. ಖುಷಿ ವಿಷಯ ಜಯಂತ್ ಅವರೇ. ಈ ವಿಷಯ ಹೇಳಿದ್ರೆ ನಿಮಗೆ ಮಾತೇ ಬರಲ್ಲ. ನಮ್ಮ ಜಾನು ಬದುಕಿದಾಳಂತೆ. ಓ ಗಾಡ್, ಇವ್ರಿಗಾಗಲೇ ಅವ್ರು ಬದುಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗೋಗಿದೆ. ನಾನು ಹೇಳಿಲ್ವಾ ಈ ವಿಷಯ ಕೇಳಿದ್ರೆ ನಿಮ್ಗೆ ಮಾತೇ ಬರಲ್ಲ ಅಂತ?